ನಮಸ್ಕಾರ. ನನ್ನ ಹೆಸರು ಜಯಂತಿ. ನಾನು ದೇವಸ್ಥಾನಕ್ಕೆ ಬಂದಿದ್ದು ಈ ಸತಿ ಬಂದು 5ನೇ ವಾರ ಆಗ್ತಾಯಿದೆ. ಫಸ್ಟ್ ಒಂದು ವಾರ ಬಂದಿದ್ವಿ. ಆಮೇಲೆ ಇಲ್ಲೆಲ್ಲ ನಾವು ಯೂಟ್ಯೂಬಲ್ಲಿ ಎಲ್ಲ ಹೇಳ್ತಾ ಇದ್ವಿ, ಸರಿ ಏನೋ ಹೋಗಲೇ ಒಳ್ಳೇದಾಗುತ್ತೆ ಅಂತ ನಾವು ನಂಬಿಕೆ ಮೇಲೆ ಬಂದಿದ್ದು. ರಾವ್ಕಳ ಒಳಗಡೆ ಬಂದು ಬೆಲ್ಲ ದೀಪ ಹಚ್ತಾ ಇದ್ದೀವಿ. ಇವಾಗ 5ನೇ ವಾರ ದೀಪ ಬೆಳೆಸ್ತಾ ಇದ್ದೀವಿ. ಬೆಲ್ಲದ ದೀಪ ನಾವೇನು ಅಂದ್ಕೊಂಡಿದ್ದೀವೋ ಅದು ಇವಾಗ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಬಂದಿದೆ. ಯಾಕಂದರೆ ಒಂದೊಂದು ವಾರಕ್ಕೂ ಇಂಪ್ರೂವ್ಮೆಂಟ್ ನಮ್ಗೆ ಕಾಣಿಸ್ತಾ ಇದೆ. ಯಾವಾಗೂ ನಮ್ಮದ್ರಲ್ಲೂ ಸ್ವಲ್ಪ ಹಸ್ಬೆಂಡ್ ಲೈಫಲ್ಲೂ ತುಂಬ ಅನನ್ಸಂದೆ ಇದೆ, ಅಂದರೆ ಜಗಳಗಳಾಗೋದು ಯಾವ್ದಕ್ಕನ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು. ಇವಾಗ ನಮ್ದಿಬ್ಬರದು ಚೆನ್ನಾಗಿದೆ. ಮಕ್ಕಳಲ್ಲಿ ಮನೆಯಲ್ಲಾಗಲಿ ಖುಷಿಯಾಗಿದ್ದೀವಿ. ಅದು ನಮಗೂ ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲ ಅನ್ಫಾರ್ಚುನೇಟ್ಲಿ ಬಂದು ಮಾಡಿದ್ಮೇಲೆ ನಮಗಂತೂ ಒಳ್ಳೇದಾಗ್ತಾ ಇದೆ. ಆಮೇಲೆ ಬ್ಲ್ಯಾಕ್ನು ತೆಂಗಿನಕಾಯಿನೂ ಕಪ್ಪಗೂ ಕಟ್ತಾ ಇದ್ದೀವಿ. ಅದನ್ನು ಇದೇ ಸೇಮ್ 5 ವಾರನೂ ಇದು ಮುಗ್ದಿದೆ. ಎರಡನ್ನೂ ಇವಾಗ ಕಟ್ತಾ ಇದ್ವಿ. ಖುಷಿಯಾಗಿದ್ದೀವಿ. ಇದ್ದರೂ ಪರಿಹಾರ ಆಗುತ್ತದೆ. ಎಷ್ಟೋ ವರ್ಷಗಳಿಂದ ಸರ್ಕಾರಿ ಕೆಲಸ ಸಿಗದವರಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಬೆಲ್ಲದ ದೀಪವನ್ನು ಹಚ್ಚಿ